ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನೋಡ್ತಾ ಹೋಗೋಣ. ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢವಾಗಿ ಕಣ್ಮರೆಯಾಗಿರುವಂತಹ ಘಟನೆ ನಡೆದಿದೆ. ಸುಮಾರು 30 ಲಕ್ಷ ರೂಪಾಯಿ ಚಿನ್ನಾಭರಣ ಧರಿಸಿದ್ದಂತಹ ಮಹಿಳೆ ನಾಪತ್ತೆಯಾಗಿದ್ದಾರೆ. ಮದುವೆಗೆ ಬಂದಿದ್ದ 29 ವರ್ಷದ ಮಹಿಳೆ ಪ್ರಿಯಾಂಕಾ ಕಾಣಿಸ್ತಾ ಇಲ್ಲ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಸನ ತಾಲೂಕಿನ ಕಲ್ಕೆರೆ ಬಳಿ ಆಕೆಯ ಉಡುಪುಗಳು ಪತ್ತೆಯಾಗಿದೆ. ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಮದುವೆ ಇತ್ತು ಅಂತೇಳಿ ಪ್ರಿಯಾಂಕಾ ಹೋಗಿರ್ತಾರೆ. ಫೆಬ್ರವರಿ 12ರ ರಾತ್ರಿ 8 ಗಂಟೆಗೆ ಬೇಲೂರು ಬಸ್ ನಿಲ್ದಾಣದಿಂದ ಆಕೆ ಕಣ್ಮರೆಯಾಗಿದ್ದಾರೆ. ಚಿನ್ನಾಭರಣಕ್ಕಾಗಿ ಕಿಡ್ನಾಪ್ ಮಾಡಿ ದುಷ್ಕರ್ಮಿಗಳು ಕೊಲೆ ಏನಾದ್ರೂ ಮಾಡಿದ್ರ ಅನ್ನುವಂತ ಪ್ರಶ್ನೆ ಇದೆ, ಅನುಮಾನ ಇದೆ, ಶಂಕೆ ಇದೆ. ಫೆಬ್ರವರಿ 12ರ ರಾತ್ರಿ 7:30ರವರೆಗೆ ಕುಟುಂಬ ಸದಸ್ಯರಿಗೆ ಫೋನ್ ಮಾಡಿ ಆಕೆ ಮಾತಾಡ್ತಾ ಇದ್ಲು, ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಅದಾದ ನಂತರದಲ್ಲಿ ಆಕೆಯ ಫೋನ್ ಸ್ವಿಚ್ ಆಫ್ ಆಗಿದೆ. ಇತ್ತ ಮಗಳು ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಪೊಲೀಸರು ಕರೆಕ್ಟ್ ಆಗಿ ಸ್ಪಂದನೆ ನೀಡಿಲ್ಲ. ಅರೆಹಳ್ಳಿ ಬೇಲೂರು ಪೊಲೀಸರ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ಹೊರ ಹಾಕಿದ್ದಾರೆ. ಕಣ್ಮರೆಯಾಗಿದ್ದಂತಹ ಮಹಿಳೆ ಪತ್ತೆಗೆ 4 ತಂಡವನ್ನ ಪೊಲೀಸರು ರಚಿಸಿದ್ದಾರೆ. ಕೆರೆಯ ಪಕ್ಕದಲ್ಲಿ ಮಹಿಳೆಯ ಸಂಪೂರ್ಣ ಉಡುಪುಗಳು ಪತ್ತೆಯಾಗಿರೋದು ಕುಟುಂಬಸ್ಥರ ಆತಂಕಕ್ಕೆ ಕಾರಣ ಆಗಿದೆ. ಕಿಡ್ನಾಪ್ ಮಾಡಿದಾರಾ ಅಥವಾ ಸುಸೈಡ್ ಏನಾದರೂ ಮಾಡ್ಕೊಂಡಿದಾರಾ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಫೋಟೋದಲ್ಲಿ ಏನು ನೋಡ್ತಾ ಇದ್ದೀವಿ, 29 ವರ್ಷದ ಮಹಿಳೆ ಪ್ರಿಯಾಂಕಾ ಮದುವೆ ಇತ್ತು ಅಂತೇಳಿ ಮದುವೆಗೆ ಹೋಗಿರ್ತಾರೆ, ಅಲ್ಲಿಂದ ನಾಪತ್ತೆಯಾಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚೇತನ್ ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢ ಕಣ್ಮರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವಾರು ಅನುಮಾನಗಳನ್ನು ಹುಟ್ಟಾಕಿರ್ತಕ್ಕಂಥದ್ದು. ಏನು ಕುಣಿಗಲ್ನಿಂದ ಮಹಿಳೆ ಮದುವೆಗೆ, ಚಿಕ್ಕಮಗಳೂರಿನ ಮದುವೆಗೆ ಅಂತ ಬಂದಿರತಕ್ಕಂಥ ಮಹಿಳೆ ನಿಗೂಢವಾಗಿ ಕಣ್ಮರೆ ಆಗಿರ್ತಕ್ಕಂಥದ್ದು. ಆಕೆ ಕುಣಿಗಲ್ ಮೂಲದ ಆಕೆ ಚಿಕ್ಕಮಗಳೂರಿಗೆ ಮದುವೆಗೆ ಅಂತ ಮೊದಲಿಗೆ ಬೇಲೂರಿಗೆ ಬರ್ತಾರೆ. ಬೇಲೂರಿನಿಂದ ತಾಯಿ ಮನೆಯಿಂದ ಸಂಬಂಧಿಕರೊಟ್ಟಿಗೆ ಮತ್ತೆ ಚಿಕ್ಕಮಗಳೂರಿಗೆ ಮದುವೆಗೆ ಹೋಗ್ತಾರೆ. ಮದುವೆ ಮುಗಿಸಿ ಚಿಕ್ಕಮಗಳೂರಿನಿಂದ ವಾಪಸ್ಸು ಬೇಲೂರಿಗೆ ಮತ್ತೆ ತಾಯಿ ಮನೆಗೆ ಬರ್ತಾರೆ. ಅಲ್ಲಿಂದ ಗುರುವಾರ ಸಂಜೆ ಸುಮಾರು 6:30ರ ಸುಮಾರಿಗೆ ಆಕೆ ತಮ್ಮ ಊರು ಕುಣಿಗಲ್ ಏನಿರುತ್ತೆ ಅಲ್ಲಿಗೆ ಹೊರಡ್ಲಿಕ್ಕೆ ಬರ್ತಾರೆ. ತಾಯಿ ಜೊತೆ ಕೈಮರ ಬಸ್ ಸ್ಟ್ಯಾಂಡ್ಗೆ ಬಂದಂತಹ ಆಕೆ ಬಸ್ ಹತ್ತಿ ಹೊರಡ್ತಾರೆ. ಹೊರಟ ಮೇಲೆ ಆಕೆ ನಿಗೂಢವಾಗಿ ಕಣ್ಮರೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ 6:30ರ ಸಮಯಕ್ಕೆ ಬಸ್ ಹತ್ತಿದಂತ ಆಕೆ ಸುಮಾರು 7:30ರ ವೇಳೆಗೆ 4 ಜನರಿಗೆ ಒಂದು ದೂರವಾಣಿ ಕರೆಯನ್ನ ಮಾಡ್ತಾರೆ. ಇದೊಂದಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ಆಕೆ ಚಿಕ್ಕಮ್ಮನಿಗೆ ದೂರವಾಣಿ ಕರೆ ಮಾಡಿದಂಥವ್ರು ನನಗೆ ಯಾರೋ ಪರಿಚಯಸ್ಥರು ಸಿಕ್ಕಿದ್ದಾರೆ, ನಾನು ಈಗ ಹೋಗ್ತಾ ಇದ್ದೇನೆ ಅನ್ನೋ ಮಾತು ಹೇಳಿದ್ರೆ ತಾಯಿಗೆ ಇಲ್ಲ ನಾನು ತಲುಪಿದ್ದೇನೆ ಅಂತ ಹೇಳ್ತಾರೆ. ಹಾಗೆ ಅವರನ್ನ ದೇವರಾಜ್ಗೂ ಕೂಡ ಕರೆ ಮಾಡ್ತಾರೆ. ಮತ್ತೆ ಇನ್ನೊಬ್ರು ಸಂಬಂಧಿಕರಿಗೆ, ಒಟ್ಟು 4 ಜನರಿಗೆ ಕರೆ ಮಾಡಿದಂತಹ ಏನು ಮಹಿಳೆ ಇದುವರೆಗೂ ಕೂಡ ನಿಗೂಢವಾಗಿ ಕಣ್ಮರೆಯಾಗಿರ್ತಕ್ಕಂಥದ್ದು. ಪೊಲೀಸರು ಇದರ ಹಿಂದೆ ಬಿದ್ದಿರ್ತಕ್ಕಂಥದ್ದು. ಒಟ್ಟಾರೆ ಏನು ಪ್ರಾರಂಭದಲ್ಲಿ ಈ ಏನು ಮಹಿಳೆಯ ಸಂಬಂಧಿಕರಿದ್ದಾರೆ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಅಂದ್ರೆ ನಾವು ಗುರುವಾರ ರಾತ್ರಿ ಕಂಪ್ಲೇಂಟ್ ನ ಕೊಡ್ಲಿಕ್ಕೆ ಸ್ಟೇಷನ್ಗೆ ಹೋದಾಗ ನಮಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ತದನಂತರದಲ್ಲಿ ಈಗಾಗಲೇ FIR ಆಗಿರ್ತಕ್ಕಂಥದ್ದು. ಪೊಲೀಸರು ಈಗ ಅದರ ಜಾಡು ಹಿಡಿದಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಬೇಲೂರಿನಿಂದ ಧರ್ಮಸ್ಥಳಕ್ಕೆ ಏನು ಪಾದಯಾತ್ರಿಕರು ಹೋಗ್ತಾರೆ ಅವ್ರಿಗೆ ಈ ಬೇಲೂರಿನ ಕಲ್ಕೆರೆ ಬಳಿ ಒಂದು ಆಧಾರ್ ಕಾರ್ಡ್ ಸಿಗುತ್ತೆ. ಆಧಾರ್ ಕಾರ್ಡ್ ಸಿಕ್ಕಾಗ ಆಧಾರ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ನಂಬರ್ನ ಡಯಲ್ ಮಾಡ್ತಾರೆ. ಆಗ ಆ ಮಹಿಳೆಯ ಪತಿಗೆ ದೂರವಾಣಿ ಕರೆ ಹೋಗುತ್ತೆ. ಆಗ ನಿಮ್ಮ ಮನೆಯವರ ಆಧಾರ್ ಕಾರ್ಡ್ ಇಲ್ಲಿ ಸಿಕ್ಕಿದೆ ಅನ್ನೋ ಮಾಹಿತಿಯನ್ನು ಹೇಳ್ತಾರೆ. ಆಗ ಕುಣಿಗಲ್ನಿಂದ ಜೊತೆಗೆ ಇಲ್ಲಿನ ಬೇಲೂರಿನ ಒಂದಷ್ಟು ಸಂಬಂಧಿಕರು ಸ್ಥಳಕ್ಕೆ ಬರ್ತಾರೆ. ಒಂದಷ್ಟು ಇಲ್ಲೆಲ್ಲ ಹುಡುಕಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಮಹಿಳೆ ಸಿಗೋದಿಲ್ಲ. ಬದಲಿಗೆ ಆಕೆ ಒಳ ಉಡುಪುಗಳು ಜೊತೆಗೆ ಆಕೆ ಬಳಸಿದ್ದ ವ್ಯಾನಿಟಿ ಬ್ಯಾಗ್ ಈ ಕೆರೆಯ ಸುತ್ತಮುತ್ತ ಸಿಗುತ್ತೆ. ಹಾಗಾಗಿ ಅದೇ ಜಾಡದ ಹಿಡಿದಂತ ಪೊಲೀಸರು ಈಗ ಒಂದಷ್ಟು ಕೆರೆ ಹತ್ರ ಬರ್ತಾರೆ. ಒಂದಷ್ಟು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಕ್ಕಂಥದ್ದು. ಅಂದ್ರೆ ಅಗ್ನಿಶಾಮಕ ದಳದವರು ಒಂದಷ್ಟು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಜೊತೆಗೆ ಪೊಲೀಸ್ ಇಲಾಖೆಯವರು ತಮ್ಮ ಡ್ರೋನ್ ಬಳಸಿ ಶೋಧ ಕಾರ್ಯಾಚರಣೆ, ಮಹಿಳೆಗಾಗಿ ಡ್ರೋನ್ ಬಳಸಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಆದ್ರೆ ಯಾವುದೇ ಇದರಲ್ಲೂ ಕೂಡ ಆಕೆ ಮಹಿಳೆ ಇಂದಿಗೂ ಕೂಡ ನಿಗೂಢವಾಗಿ, ಅಂದ್ರೆ ಈ ಕ್ಷಣಕ್ಕೂ ಕೂಡ ನಿಗೂಢವಾಗಿ ಕಣ್ಮರೆ ಆಗಿರ್ತಕ್ಕಂಥದ್ದು. ಇನ್ನು ಪೊಲೀಸರು CDR ಅನ್ನ ಬಳಸಿರ್ತಕ್ಕಂಥ CDR ಬಳಸಿ ಈಗಾಗಲೇ ಮಹಿಳೆಯ ಶೋಧಕ್ಕೆ ಮುಂದಾಗಿರ್ತಕ್ಕಂಥದ್ದು. ಏನು SP ಹಾಸನದ SP ಶುಭನ್ವಿತ ಇದ್ದಾರೆ, ಅವರ ನೇತೃತ್ವದಲ್ಲಿ ಈಗಾಗಲೇ
3 ವಿಶೇಷ ತಂಡವನ್ನ ರಚನೆ ಮಾಡಿ ಈಗಾಗಲೇ ಮಹಿಳೆಗೆ ಬಲೆ ಬೀಸಿರ್ತಕ್ಕಂಥದ್ದು. ಇಲ್ಲಿ ಈ ಪ್ರಕರಣದಲ್ಲಿ ಏನು ಅರೇಹಳ್ಳಿಯಲ್ಲಿ ತಾಯಿಯೊಡನೆ ಬಸ್ ಹತ್ತಿದಂತ ಮಹಿಳೆ ಏನಿದ್ದಾರೆ ಅದೊಂದಷ್ಟು CCTV ವಿಡಿಯೋ ಈಗ ಪೊಲೀಸರಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಅದನ್ನ ಬಿಟ್ರೆ ಮತ್ತೆ ಅದನ್ನ ಹೊರತುಪಡಿಸಿದ್ರೆ ಬೇಲೂರಿನಾಗ್ಲಿ ಅಥವಾ ಆಕೆ ಮುಂದೆ ಹೇಗೆ ಬಂದ್ರು, ಯಾಕೆಂದ್ರೆ ಇದು ಕಲ್ಕೆರೆ, ಈ ಕೆರೆಯ ಸುತ್ತಮುತ್ತ ಬಟ್ಟೆ ಸಿಕ್ಕಿರ್ತಕ್ಕಂಥದ್ದು, ಆಕೆ ಒಳ ಉಡುಪುಗಳು ಅಥವಾ ಆಕೆ ಬಳಸಿದ ವ್ಯಾನಿಟಿ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಬಸ್ ವ್ಯವಸ್ಥೆ ಆಗ್ಲಿ ಅಥವಾ ಇಲ್ಲಿ ಬಸ್ ಸ್ಟಾಪ್ ಆಗ್ಲಿ ಇಳಿಲಿಕ್ಕೆ ಯಾವುದೇ ಇದಿಲ್ಲ, ಬಸ್ ಸ್ಟಾಪ್ ಇರೋದಿಲ್ಲ. ಆದ್ರೆ ಆಕೆ ಆಗಿದ್ರೆ ಕೈಮರದಲ್ಲಿ ಬಸ್ ನಿಂತಿದಂತ ಕುಣಿಗಲ್ ಮೂಲದ ಆಕೆ ಎಲ್ಲೋದ್ರು, ಎಲ್ಲೋದ್ರು, ಆ ಪರಿಚಯಸ್ಥರು ಯಾರು? ಆಕೆ ಕೊನೆದಾಗಿ ಹೇಳ್ತಾರೆ, ನನಗೆ ಪರಿಚಯಸ್ಥರು ಸಿಕ್ಕಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಆದ್ರೆ ಪರಿಚಯಸ್ಥರು ಯಾರು ಅನ್ನೋದು ಇನ್ನು ಪೊಲೀಸರಿಗೆ ಮಾಹಿತಿ ಈಗ ಆ ಕಾರ್ಯಾಚರಣೆಯಲ್ಲಿ ತನಿಖೆಯಲ್ಲಿ ತಿಳಿಬೇಕಾಗಿದೆ. ಜೊತೆಗೆ ಆಕೆ ಮನೆಯವರು ಹೇಳುವ ಪ್ರಕಾರ ಆಕೆಯ ಮೈ ಮೇಲೆ 25ರಿಂದ 30 ಲಕ್ಷದ ಒಡವೆಗಳಿತ್ತು. ಹಾಗಾಗಿ ಆಕೆಯನ್ನ ಅಪಹರಣ ಮಾಡಿದ್ದಾರಾ ಅಥವಾ ಅಪಹರಣ ಮಾಡಿ ಏನಾದ್ರೂ ಏನು ಚಿನ್ನಾಭರಣಕ್ಕೋಸ್ಕರ ಆಕೆಯನ್ನ ಬೇರೆ ಏನಾದ್ರೂ ಮಾಡಿದ್ದಾರಾ ಅನ್ನೋ ಮಾತನ್ನ ಅವರು ಶಂಕೆಯನ್ನ ವ್ಯಕ್ತಪಡಿಸ್ತಿರೋ ಅಂತದ್ದು. ಒಟ್ಟಾರೆಯಾಗಿ ಈ ಪೊಲೀಸ್ ಕಾರ್ಯಾಚರಣೆ, ಪೊಲೀಸರ ತನಿಖೆಯ ನಂತರವಷ್ಟೇ ಆಕೆ ಎಲ್ಲೋದ್ರು, ಏನಾದ್ರು, ಚಿಕ್ಕಮಗಳೂರಿಗೆ ಕುಣಿಗಲ್ನಿಂದ ಬಂದಂತ ಮಹಿಳೆ, ಬೇಲೂರಿನಲ್ಲಿ ಬಸ್ ಹತ್ತಿದಂತ ಮಹಿಳೆ ಎಲ್ಲೋದ್ರು, ಏನಾಯ್ತು, ಎಲ್ಲ ವಿವರಗಳನ್ನ ಪೊಲೀಸರ ತನಿಖೆಯ ನಂತರವಷ್ಟೇ ತಿಳಿಬೇಕಾಗಿದೆ. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ.